ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ಆದರೆ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದೆ ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ಎಲ್ಲ ವರ್ಗಕ್ಕೂ ಅನುಕೂಲವಾಗಲಿದೆ ಎಂದರು. ಇನ್ನು ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಇವಿಎಂ ಮಿಷನ್ ಗೇಮ್ ದೆಹಲಿಯಲ್ಲೂ ಮುಂದುವರೆದಿದ್ದು ಮುಂದಿನ ಬಾರಿ ಕಾಂಗ್ರೆಸ್ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದರು. ಹೌದು, ಭಾಳ ಖುಷಿ ಆಗ್ತಿದೆ. ಹೆಮ್ಮೆ ಕೂಡ. ಇವತ್ತು ನಮ್ಮ ಸಮಾಜ ವತಿಯಿಂದ ಭಾಳ ಅತಿ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಸಮಾಜದಿಂದ ನಾನು ಸಂಸದೆ ಆಗಿದ್ದೀನಿ. ಹೋದ ವರ್ಷ ಅಲ್ಲ, ಹಚ್ಚೆ ವರ್ಷ ನಾನು ಬಂದಿದ್ದೆ, ಮಹಿಳಾ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಭಾಷಣ ಕೂಡ ಮಾಡಿದ್ದೆ. ಮತ್ತು ತಂದೆಯವರು ಕೂಡ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಅವರು ಕೂಡ ಈ ಕಾರ್ಯಕ್ರಮನ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಕೂಡ ಭಾಳ ಖುಷಿ ಆಯಿತು. ಸೊ ಎಲ್ಲ ಜನರನ್ನು, ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಕೂಡ ನಾನು ಭೇಟಿಯಾದೆ. ಸೊ ಖುಷಿ ಆಯಿತು. BJP ಅವ್ರದ್ದು ಗೊತ್ತೇ ಇಲ್ಲ. ಅವರು ಮಹಾರಾಷ್ಟ್ರದಲ್ಲಿ ಕೂಡ ಸ್ವಲ್ಪ ಭಾಳ ಇದು ಮಾಡಿದರು. EVM ಮಷಿನ್ಸಲ್ಲಿ ಸಾಕಷ್ಟು ಇದು ಮಾಡಿದರು. ಮತ್ತು ನಮ್ಮ LOP ಶ್ರೀ ರಾಹುಲ್ ಗಾಂಧಿಯವರು ಕೂಡ ಆರೋಪ ಮಾಡಿದರು. ಭಾಳ ಸಡನ್ನಾಗಿ ಒಂದು ತಿಂಗಳಲ್ಲಿ ವೋಟರ್ಸ್ ಜಾಸ್ತಿ ಹೆಚ್ಚಾಯ್ತಂತೆ. ಸೊ ಅದಕ್ಕಾಗಿ ಈ ಬಾರಿ ಕೂಡ ನಾವು ಅವ್ರದ್ದು ಬಾಲ್ ಗೇಮನ್ನು ಅವರು ಈ ಡೆಲ್ಲಿಯಲ್ಲಿ ಕೂಡ ತೋರಿಸಿದ್ದಾರೆ. ಸೊ ಅದಕ್ಕಾಗಿ ನೋಡೋಣ, ಮುಂದಿನ ಸಾರಿ ನಾವು ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಗೊಂದಲ ಅವರು ಮಾಡ್ತಾ ಇದ್ದಾರೆ. ಬೇರೆ ಸ್ಟೇಟ್ಸ್ಗಳಲ್ಲೂ ಕೂಡ ಸಾಕಷ್ಟು ಏನೋ ಬೇರೆ ಅಟ್ಯಾಕ್ ಮಾಡೋದು ಆಯಿತು, ಬೇರೆ ಅಪೋಸಿಷನ್ ಲೀಡರ್ಸ್ಗೆ ಇದು ಮಾಡೋದು, ಸೊ ಆ ಥರ ಭಾಳ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಸ್ವಲ್ಪ ಗೊಂದಲ ಇದೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮದು ಬಂತಲ್ಲ, ಸೊ ಅದಕ್ಕಾಗಿ ನೋಡೋಣ, ಇನ್ನು ನಮ್ಮ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೆ ನೋಡೋಣ. ಎಲ್ಲಿಗೂ ಸಮಾನ ಅವಕಾಶ ಸಿಗಬೇಕಂತ ನಮ್ಮ ಸಂವಿಧಾನದಲ್ಲಿ ಕೂಡ ಇದೆ. ಸೊ ನಮ್ಮ ಜನರು ಕೂಡ ಭಾಳ ಖುಷಿ ಆಗ್ತಾರೆ ನಮ್ಮ ಸಮಾಜ ವತಿಯಿಂದ CM ಆದರೆ. ನೋಡೋಣ, ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು. ನೋಡೋಣ, ಅದೇ LOP ಅವರೆಲ್ಲ ಸೇರಿ ಅವ್ರು ಡಿಸ್ಕಸ್ ಮಾಡ್ತಾರೆ. ವರಿಷ್ಠ ಅಧಿಕಾರಿಗಳು ಎಲ್ಲರೂ ಸೇರಿ ಹೇಳಿದ್ಮೇಲೆ ಅವರೇ ಅವಕಾಶ ಸಿಕ್ಕರೆ ಖಂಡಿತವಾಗಿ ಅವರು ಈ ರಾಜ್ಯದ ಎಲ್ಲ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ ಅಂತ ಸಾಕಷ್ಟು ಅದು ಪ್ರಯತ್ನ ನಡೆದಿದೆ. ಬೇರೆ ಕ್ಷೇತ್ರದಲ್ಲಿ ಈಗ ವೆಸ್ಟ್ ಬೆಂಗಾಲ್ದಲ್ಲಿ ಅವರು ಕೂಡ ಮಮತಾಜಿ ಅವರಿದ್ದಾರೆ. ಸೊ ಸಾಕಷ್ಟು ಮಹಿಳೆಯರು ಭಾಳ ಒಂದು ಸಪೋರ್ಟ್ ಬೇಕಾಗುತ್ತೆ ಒಂದು ಸ್ಟೇಟಲ್ಲಿ ಮಹಿಳೆಯರಿಗೆ. ಸೊ ಈಗಿನ ದಿನಮಾನಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಮಹಿಳೆಯರಿಗೆ. ಸೊ ನೋಡೋಣ, ಮುಂದಿನ ದಿನಮಾನಗಳಲ್ಲಿ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕಾಗಿ ಈಗ ನಮ್ಮ ಸಿದ್ದರಾಮಯ್ಯ ಸರ್ ಅವರಿದ್ದಾರೆ.